ಒಳ್ಳೆ ಆಗ್ತದೆ. ಬಟ್ ಭಟ್ಕಲ್ ಇದರಲ್ಲಿ ಚಲೋ ಆಗ್ತಾ ಉಂಟು. ಪತ್ರಕರ್ತರು ನಮಗೆ ಮೊದಲೆಲ್ಲ ಸ್ವಲ್ಪ ಇತ್ತು, ಎಲ್ಲ ಬೆಂಕಿ ಹಾಕುದು ಅದು ಇಲ್ಲ ಇರ್ತದೆ. ಎಲ್ಲ ಹೇಳ್ದಲ್ಲ ಉಲ್ಟಾ ಒಳ್ಳೆ ಸುಳ್ಳೆ ಎಲ್ಲರೂ ಅವ್ರ ಕೈನಲ್ಲಿ ಇರ್ತದೆ. ಮತ್ತೆ ಒಳ್ಳೆ ರೀತಿಯಲ್ಲಿ ಯಾವುದೊಂದು ಸುದ್ದಿಗೆ ಬರೆದ ಈ ಕಲಂನಲ್ಲಿ ಉಂಟು, ಪೆನ್ನಲ್ಲಿ ಎಲ್ಲ ಉಂಟು. ಒಬ್ಬ ಅಧಿಕಾರಿ ನಮ್ಗೆ ಸಿಬಿಐ ಇಬ್ಬರು ಒಂದ್ಸಲ ಕರ್ಕೊಂಡೋಗಿದೆ, ಹೇಳಿದ್ರು ನಿಮ್ ಭವಿಷ್ಯ ನಮ್ಮ ಪೆನ್ನಲ್ಲಿ ಉಂಟಂತ ಹೇಳ್ತಾರೆ. ಈ ಪೆನ್ನ ಮಾಮೂಲಿ ತಿಳ್ಕೊಬೇಡ ನೀವು, ಈ ಪೆನ್ನಲ್ಲಿ ನಿಮ್ಗೆ ಏನೇನು ಮಾಡ್ಬೋದು, ನಮ್ಮ ಲಾಠಿ ಮತ್ತೆ ಬಂದು ಬಿಂದು ಏನಿಲ್ಲ, ಪೆನ್ನಲ್ಲಿ ಹೇಳ್ತಾರೆ. ಆ ಪೆನ್ ಇವತ್ತೇ ಪತ್ರಿಕಾ ಕೈನಲ್ಲಿ ಉಂಟು. ಅವ್ರು ಹೆಂಗೆ ಬರೀತಾರೆ, ಹೆಂಗೆ ಹೋಗ್ತಾರೆ, ರೈಟ್ ಹೋಗ್ಬೋದು, ಲೆಫ್ಟ್ ಹೋಗ್ಬೋದು, ಎಲ್ಲೇ ಹೋಗ್ಬೋದು. ಅದೇ ಮೀಡಿಯಾ ಅಂದ್ರೆ ಪತ್ರಿಕಾ ಬಿಟ್ಟು ಯಾವುದು ಅರಿವಿಗಾಗ್ಲಿ ಬಿಸ್ನೆಸ್ ಆಗಲಿ ಅದು ಯಾವ ರೀತಿಯಲ್ಲಿ ನಾವು ಮುಂದೆ ಹೋಗ್ತೀವಿ, ಎಲ್ಲ ರೀತಿಯಲ್ಲಿ ಮೀಡಿಯಾದ ಪಾಲಿರ್ತದೆ. ಅವ್ರ ಪತ್ರಿಕೆಯಲ್ಲಿ ಹೆಂಗೆ ನಮಗೆ ಮೊಬೈಲ್ ಮೋಟಿವೇಟ್ ಮಾಡಬಹುದು. ಸಣ್ಣ ಸಣ್ಣ ಘಟನೆ ಮೊನ್ನೆ ಒಂದು ಘಟನೆ ಆಗಿದೆ ಹಬ್ಬ ದಿವಸಿಗೆ ನಮಗೆ ಒಂದು ಉದಾಹರಣೆ ಅವ್ರ ಪತ್ರಿಕೆ ಇಲ್ಲ ಇಲ್ಲಿ ಇವತ್ತೆ. ಕುರ್ಬಾನಿ ಹಬ್ಬನಲ್ಲಿ ಬಕ್ರಿ ಹಬ್ಬನಲ್ಲಿ ಬಕ್ರೀದ್ ರಕ್ತ ಬಂತು ಹೋಗ್ತಿದ್ದಲ್ಲಿ ಬಡ 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 ರಕ್ತ ಬಂದು ನಾನು ಸ್ಪಾಟ್ನಲ್ಲಿ ನಮಗೆ ಅಧಿಕಾರಿಗಳು ಫೋನ್ ಮಾಡಿದ್ರು, ನಾವು ಹೋಗ್ಬಿಟ್ಟಾರೆ ಡ್ರೈನೇಜಿಂದ ಬಂದು ಅವ್ರು ಬೇರೆ ಒಂದು ಜನ ಇತ್ತಲ್ಲಿ ಹೆಸರು ಹೇಳಿಲ್ಲ, ಬೆಂಕಿ ಹಾಕುದೇ ನಾನು ಎಲ್ಲಿ ಬಂದ್ಬಿಟ್ಟಾರೆ, ನಾನು ಕಡೆ ಹೋಗ್ಬಿಟ್ಟಾರೆ ನೋಡಿ ಹಿಂಗೆ ನಾನು ತಪ್ಪು ಯಾರು ಆ ನೀರು ಎಲ್ಲಿ ಹೋಗ್ತದೆ, ಗಲ್ಲಿ ನೀರು ಹೋಗ್ತಿ ತಳ ಬಂದು ನೀರು ಸ್ಟೋರ್ ಅದು ಭಟ್ಕಲ್ ಸ್ಟೋರ್ ನೀರು ಮಳೆಗಾಲ ದಿವಸ ಗೊತ್ತಾಗುದಿಲ್ಲ. ಮಳೆ ಆದ ನಂತರ ಅದೇ ನೀರು ಇಡೀ ಊರಿಗೆ ಸಪ್ಲೈ ಆಗ್ತದೆ, ಬಾವಿನಲ್ಲಿ ಹೋಗ್ತದೆ. ಆ ನೀರಲ್ಲಿ ಹೋಗೋದು ಸರಿನಾ? ಅದು ಸರಿ ಇಲ್ಲ. ನಾನು ಖಂಡಿಸಿ ಈ ಕಡೆ ಮುನ್ಸಿಪಾಲಿಟಿಗೆಲ್ಲ ಮಾತಾಡಿ ಅವ್ರು ಇಮಿಡಿಯೇಟ್ ಅವರು ಮೋಟರ್ ಬಿಟ್ಟ ಏನೇನು ಮಾಡಿದ್ರು ಅವರು ಮಾಡಿ ಅಲ್ಲಿ ಗೊತ್ತಾದ ಕಡೆಗೆ ನಮ್ಮ ಕಿಡಿಯವರು ಅವರು ಇತ್ತೆ ಇಲ್ಲ ಅಂತ ಕಾಣ್ತದೆ. ಅವ್ರ ಬಾವು ಅವರು ಇರ್ತಾರೆ, ಅವರು ಪೇಪರ್ ಹಾಕ್ಬಿಟ್ಟು ನಮ್ದು ಒಂದು ಹೇಳಿಕೆ ಹಾಕ್ಬಿಟ್ಟು ಅದು ಹೆಂಗೆಲ್ಲ ಸಮಬಲ ಇರ್ತಾರೆ. ಇಲ್ಲ ಮತ್ತೆ ಬೇರೆ ಒಂದು ಲೈಟ್ ಹೋಗ್ತದೆ ಬೇರೆ ಕಡೆ, ಅವರು ಪಾಕದ ಹೇಳಿಲ್ಲ ಹಿಂಗೆ ಬಂದು ಹಿಂಗೆ ಹೇಳಿದ್ರು ತಪ್ಪು ಖಂಡಿಸಿದ್ವಿ. ಮತ್ತೆ ಅಧಿಕಾರಿ ಬಂದು ಎಲ್ಲ ಸ್ವಲ್ಪ ರಿಪೇರಿ ಅದು ತಪ್ಪು ಒಬ್ಬ ಆಗ್ತದೆ, ಮನೆಯಲ್ಲಿ ಆಗ್ತದೆ, ಗಲ್ಲಿನಲ್ಲಿ ಆಗುವುದೆಲ್ಲ ಸಹಜ. ಅದಕ್ಕೆಲ್ಲ ತಗೊಂಡು ಹೋಗುದು, ಸಮಾಜಕ್ಕೆ ಗಲಾಟೆ ಆಗುದು, ಅದು ಆಗುದು, ತಗೊಂಡು ಹೋಗುದು ಎಲ್ಲ ಜವಾಬ್ದಾರಿ ನಮ್ಮೆಲ್ಲನೇ ಇರ್ತದೆ, ಪತ್ರದ ಮೇಲೇನೆ ಇರ್ತದೆ. ಪತ್ರಕರ್ತರ ಜವಾಬ್ದಾರಿ ಜಾಸ್ತಿ ಇದ್ರೆ ಬಾರಿ ಒಳ್ಳೊಳ್ಳೆ ಪತ್ರಕರ್ತರು ಇದ್ದಾರೆ. ಪಂಡಿತ್ ಜವಾಹರ್ಲಾಲ್ ನೆಹರೂನು ದೊಡ್ಡ ಪತ್ರಿಕಾನೇ ಇತ್ತು, ಮೌಲಾನಾ ಮಹಾತ್ಮ ಗಾಂಧಿ ಒಂದು ಪೇಪರ್ ಇತ್ತು, ಮೌಲಾನಾ ಅಬುಲ್ ಕಲಾಂ ಆಜಾದ್ ಪೇಪರ್ ಉಂಟು. ಎಮರ್ಜೆನ್ಸಿ ಟೈಮ್ನಲ್ಲಿನೂ ಪೇಪರ್ ಎಲ್ಲ ಬಂದ್ ಮಾಡಿದ್ವಿ. ಆ ಟೈಮ್ನಲ್ಲಿನೂ ಒಬ್ಬ ಪತ್ರಕಾರ ರಾಮನಾಥ್ ಗುಂಪಾಲ್ ಆ ಟೈಮ್ನಲ್ಲಿ ಅವರು ಯಾರಿಗೆ ಕೇರ್ ಮಾಡಲಿಲ್ಲ, ಅವರು ಇದ್ದದ್ದು ಸತ್ಯದ ಮಾತನ್ನು ಓಪನ್ ಬಿಡಿಸಿದ್ರು. ಅಂತ ಟೈಮ್ನಲ್ಲಿ ಅಂತ ಪತ್ರಿಕಾ ನಮ್ಮಲ್ಲಿನೂ ಇದ್ದಾರೆ. ಅವ್ರಿಗೆ ನಾವು ಸಲ್ಯೂಟ್ ಮಾಡಬೇಕು, ಅವ್ರಿಗೆ ನಾವು ಅಪ್ರಿಷಿಯೇಟ್ ಮಾಡಿ ಒಳ್ಳೆ ಕೆಲಸ. ಆ ಸರ್ಕಾರ ಎಲ್ಲ ದೃಷ್ಟಿ ಮಾಡಿದೀವಿ. ಇದು ಐದು ಗ್ಯಾರಂಟಿ ಬಿಡಿ, ಅವರೆಲ್ಲ ಹೋಗಿ ತಂದು ಬರ್ತಾರೆ, ದುಡ್ಡು ಬೇಕಂದ್ರೆ ಸ್ವಲ್ಪ ಓಡೋಗ್ತಾರೆ ಜನ. ಬಾಕಿ ಇಲ್ಲ ಸಿಮ್ಗೆ ಮನೆಗೆ ಹೋಗೋದು ಮುಡ್ಸೋದು ಜವಾಬ್ದಾರಿ ಯಾರು? ರಾಜಕಾರಣಿ ಲೀಡರ್, ನಾನು ಒಬ್ಬ ರಾಜಕಾರಣಿ ಸಣ್ಣಪಟ್ಟ ಲೀಡರ್ನೇ, ನಾನು ಒಬ್ಬ ಸ್ಪರ್ಧೆ ಮಾಡೋದು ವ್ಯಕ್ತಿ. ನಾನು ಬೆಳಿಗ್ಗೆ ನಾನು ಸೋತಿದವರು, ಅದ್ರ ಸೋತಿನ ನಮ್ಮನೇ ಇಲ್ಲ, ನಾನು ಸ್ವಲ್ಪ ಡೈರಿನಲ್ಲಿ ಇರ್ತೀನಿ. ಯಾಕೆ ನಾನು ಸೋತಿನ ಹಿಂದೆ ಇರ್ಬೇಕು, ಮುಂದೆ ಇರ್ಬೇಕು. ಯಾವಾಗ ಏನು ಕೆಲಸ ಇಲ್ಲ ಮುಂದೆ ಹೋಗ್ಬೇಕು. ಯಾವ ಪ್ರಿನ್ಸಿಪಲ್ ಇಲ್ಲಿ ಇದರಲ್ಲಿ ಯಾವಾಗ ಮುಂದೆ ಇರ್ಬೇಕು, ನಾನು ಕೂಡ ಹಂಗೆ ಇರ್ತೀನಿ, ನೀವು ಕೂಡ ಹಂಗೆ ಇರಿ, ಮುಂದೆ ಬರ್ಬೇಕು. ಯಾವಾಗ ಹಿಂದೆ ಇದ್ರೆ ಔಟ್ ಎತ್ತಿಸಿದ. ಈಗ ನಾವು ಸೋಲ್ದೆ ಅಂದ್ರೆ ನಾವು ಹಿಂದೆ ಇಲ್ಲ, ಜನ ನಮಗೆ ಕರೀತಾರೆ. ಯಾವ ಈಗ ನಾವು ಅಂಬಲ ಹೋಗ್ತುಂಟು, ಈಗ ಘಟನೆ ನೋಡಿ ನಮ್ಮ MLA ಮಿನಿಸ್ಟರ್ ಎಲ್ಲ ಇದ್ದಾರೆ, CM ನಾಳೆ ಬರ್ಬೋದು. ದೊಡ್ಡ ಘಟನೆ ಆಗಿದೆ, ಭಾರಿ ಗಂಭೀರ ಘಟನೆ. ಆ ಘಟನೆಗೆ ಇವತ್ತು ನಾವು ಸಂತಾಪ ಮಾಡಬೇಕಾಗ್ತದೆ. ಇನ್ನು ದೊಡ್ಡ ಘಟನೆ ನಮ್ಮ ಜಿಲ್ಲೆಯಲ್ಲಿ ಆಗಿದೆ, ಲಾಸ್ಟ್ ಟೈಮ್ ನಮ್ಮ ಮುಟ್ಟಲಿನಲ್ಲಿ ಆಗಿದೆ ಆ ಘಟನೆ ಒಂದು. ಅದೇ ನಮಗೆಲ್ಲ ಆಯಾಮ ಅಂತ ಹೇಳ್ತೇವೆ. ಇಸ್ ದ ಫೋರ್ ಎಸ್ಟೇಟ್ ಆಫ್ ಡೆಮೋಕ್ರಸಿ, ಫೋರ್ತ್ ಎಸ್ಟೇಟ್. ಅದಕ್ಕೆ ಪತ್ರಕರ್ತರ ಜವಾಬ್ದಾರಿಗಳು ಎಲ್ಲ ಅವರದೇ ಆದಂತ ಒಂದು ಅವ್ರ ಗುರುತ ಜವಾಬ್ದಾರಿಗಳಿದೆ. ಎರಡೇ ವಿಚಾರ ಅಂತ ಹೇಳಿದ್ರೆ, ನಾವು ಸಣ್ಣವಿಂದ ನೋಡ್ಕೊಂಡು ಬಂದಿದ್ದೇನೆ, ಇಲ್ಲಂತ ಎಲ್ಲ ಹಿರಿಯ ಪತ್ರಕರ್ತರು, ಎಲ್ಲ ನಮ್ಮ ವೆಲ್ ವಿಷರ್ಗಳು ಒಂದು ಮಾತು ಹೇಳಬೇಕು, ನನಗೆ ಬೇರೆ ಊರಿನ ಬಗ್ಗೆ ಗೊತ್ತಿಲ್ಲ, ಅಷ್ಟು ಆಳವಾದ ವಿಚಾರ ಮಾಡಲಿಲ್ಲ. ಆದರೆ ವಿತ್ ಅಟ್ಮೋಸ್ಟ್ ಮಾಡೆಸ್ಟಿ ಅಂಡ್ ಹ್ಯುಮಿಲಿಟಿ ಐ ಕ್ಯಾನ್ ಟೆಲ್ ಯು, ಮಿನ್ಸಿಂಗ್ ನೋ ವರ್ಡ್ಸ್, ಭಟ್ಕಳದ ನಮ್ಮ ಪತ್ರಿಕಾ ಮಿತ್ರರು, ದೇ ಹ್ಯಾವ್ ಮೇಂಟೈನ್ ದ ಹೈಯೆಸ್ಟ್ ಡಿಗ್ನಿಟಿ ಆಫ್ ಪ್ರೆಸ್ ಇದರಲ್ಲಿ. ಅದಕ್ಕೆ ಅವರಿಗೆ ಒಂದು ಜೋರಾಗಿ ಒಂದು ಚಪ್ಪಾಳೆಯನ್ನು ಕೊಡಿ. ಈ ಮಾತು ನಾನು ಯಾಕೆ ಹೇಳ್ತಾ ಇದ್ದೇನೆಂದ್ರೆ, ನಮ್ಮ ಸುಧೀಂದ್ರ ಕಾಲೇಜಿನ ವಿದ್ಯಾರ್ಥಿನಿಯರುಗಳು ಕೂತ್ಕೊಂಡಿದ್ದಾರೆ. ಪ್ರೆಸ್ ಅನ್ನ, ಜರ್ನಲಿಸಂ ಅನ್ನ ಆಯ್ಕೆ ಮಾಡಿಕೊಂಡಾಗ 3 ವರ್ಷ ನಂತರ ನೀವು ಅದನ್ನ ಒಂದು ಫ್ಯೂಚರ್ ಆಗಿ ಆಯ್ಕೆ ಮಾಡ್ಕೊಳ್ತೀರಿ, ಅದು ಬೇರೆ ವಿಚಾರ. ಲೇಖನಗಳನ್ನು ಬರೀತೀರಿ, ಸಮಾಜ ಪರಿವರ್ತನೆಯಲ್ಲಿ ತೊಡಗುತ್ತೀರಿ. ಆದ್ರೆ ಯಾಕೆ ಭಟ್ಕಳ ಪತ್ರಕರ್ತರ ಬಗ್ಗೆ ನಾನು ಈ ಹೃದಯಾಂತರದಿಂದ ಮಾತು ಹೇಳ್ತೇನೆ ಅಂತ ಹೇಳಿದ್ರೆ, ಅವ್ರು ಯಾವ್ದಾರೋ ಒಂದು ವಿಚಾರ ತಗೊಂಡು ಬಂದಾಗ, ಯಾರತ್ರ ಬಂದಾಗ ನೀವು ಅವ್ರದ್ದು ಅಪ್ರೋಚ್ ನೋಡ್ಬೇಕು.
ಆ ಡಿಮೇನರ್ಸ್ ಅನ್ನು ನೋಡ್ಬೇಕು, ಅವ್ರದ್ದು ವ್ಯಾಲ್ಯೂಸ್ ಅನ್ನು ನೋಡ್ಬೇಕು, ಅವ್ರು ಯಾವ ರೀತಿ ಬರ್ತಾರೆ, ಅವ್ರು ಯಾವ ರೀತಿ ರೆಸ್ಪೆಕ್ಟ್ ಕೊಡ್ತಾರೆ. ಪ್ರಪ್ರಥಮವಾಗಿ ಕನ್ನಡ ಪತ್ರಿಕೆ ಮುದ್ರಣವಾದಂತಹ ದಿನ ಅಂತ ಹೇಳಿ ಅವತ್ತಿನ ದಿನವನ್ನ ನಾವು ಪತ್ರಿಕಾ ದಿನಾಚರಣೆ ಅಂತೇಳಿ ಆಚರಿಸುವಂತಹ ಬರುವಂತದ್ದು ಪತ್ರಕರ್ತರ ನಮ್ಮೆಲ್ಲರ ಒಂದು ಅವತ್ತು ಅದೊಂದು ಹಬ್ಬ ನಮಗೆ. ಅದರ ಜೊತೆಗೆ ಕ್ರಮೇಣವಾಗಿ ಆ ಒಂದೇ ದಿವಸಕ್ಕೆ ಸೀಮಿತವಾಗಿರುವ ರಂಗದಲ್ಲಿ ಅಂತೇಳಿ, ಆದರೆ ಎಲ್ಲದಕ್ಕಿಂತ ದೊಡ್ಡ ಅಸ್ತ್ರ ಇರುವುದು ರಾಜಕೀಯ ರಂಗದಲ್ಲಿ. ಅದೇನೇ ಇರಲಿ, ಅತಿ ಹೆಚ್ಚಾಗಿ ಗೌರವ ಕೊಡುವಂಥದ್ದು, ಎಲ್ಲರೂ ಸಾರ್ವಜನಿಕವಾಗಿ ಗೌರವ ಕೊಡುವಂತಹ ಒಂದು ಕ್ಷೇತ್ರ ಅಂತಂದ್ರೆ ಅದು ಪತ್ರಿಕಾ ರಂಗ. ಹಾಗಾಗಿ ಪತ್ರಿಕಾ ರಂಗದ ಜವಾಬ್ದಾರಿಗಳು ಕೂಡ ಬಹಳಷ್ಟು ಇರ್ತದೆ. ಈ ಜವಾಬ್ದಾರಿ ಏನು ಅಂತ ಹೇಳಿದ್ರೆ, ನಾವು ಕೇವಲ ಪತ್ರಿಕಾ ರಂಗದಲ್ಲಿ ನಾನೊಬ್ಬ ಪತ್ರಕರ್ತನಾಗಿ ಮಿಂಚಬೇಕು ಅನ್ನುವಂತಹ ಧಾವಂತದಲ್ಲಿ ಮಾನವೀಯತೆಯನ್ನು ಕಳೆದುಕೊಳ್ಳದೆ ಮಾನವನಾಗಿ ನಾವು ಸಮಾಜಮುಖಿಯಾಗಿ ನಾವು ಕಾರ್ಯವನ್ನು ನಿರ್ವಹಿಸುವುದರ ಜೊತೆಗೆ ನಮ್ಮ ಪತ್ರಿಕಾ ಧರ್ಮವನ್ನು ನಾವು ಅನುಸರಣೆಯಿಂದ ಜ್ಞಾನ ಅಭಿವೃದ್ಧಿ ಆಗ್ತದೆ. ನೋಡಿ, ಪತ್ರಿಕೆ ಒಂದು ತೆಗೆದಿಡಿ, ಅದರಲ್ಲಿ ದೇಶ ವಿದೇಶ ರಾಜ್ಯ ಸ್ಥಳೀಯ ಮಟ್ಟದ ಸುದ್ದಿ ಸಿಗ್ತದೆ. ಒಂದು ಅರ್ಧ ತಾಸು ಪತ್ರಿಕೆ ಓದೋದ್ರಿಂದ ಒಂಥರ ಮನಸ್ಸಿಗೆ ಖುಷಿ ಕೊಡ್ತದೆ. ಹಾಗಾಗಿ ಎಲ್ಲರೂ ಪತ್ರಿಕೆ ಓದಬೇಕು ಅಂತ ಹೇಳ್ತಾನೆ. ಒಂದು ವಿಷಾದನೀಯ ಸಂಗತಿ ಅಂತ ಹೇಳಿದ್ರೆ, ಇಂದಿನ ಯುವಕರಲ್ಲಿ ಪತ್ರಿಕೆ ಓದುವುದು ಕಡಿಮೆಯಾಗಿದೆ. ಯಾಕಂದ್ರೆ ಯುವಕರು ಪತ್ರಿಕೆಗಳಿಂದ ದೂರ ಇದ್ದಾರೆ ಅನಿಸ್ತದೆ. ಆದರೂ ಕೂಡ ಪತ್ರಿಕೆ ಮಹತ್ವವನ್ನ ನೀವು ತಿಳಿಬೇಕು, ಹೆಚ್ಚು ಹೆಚ್ಚು ಪತ್ರಿಕೆ ಓದಬೇಕು, ಮನೆ ಮನೆಗೂ ಪತ್ರಿಕೆ ಪ್ರಸಾರ ಆಗಬೇಕು ಅಂತೇಳಿ ನನ್ನ ಕಳಕಳಿ. ಪತ್ರಿಕೆ ನೋಡಿ, ಪತ್ರಿಕೆ ವರದಿಯನ್ನ ಒಂದು ದಾಖಲೀಕರಣ ಮಾಡಬಹುದು. ಸಾಕಷ್ಟು ಉದಾಹರಣೆ ಇದೆ. ಪತ್ರಿಕೆ ಬಂದ ವರದಿಗೆ ಸರ್ಕಾರದ ಸಚಿವರು ರಾಜ್ಯವೇ ಕೊಟ್ಟಿದ್ದಾರೆ, ಕ್ರಮ ಆಗಿದೆ. ಸದನದಲ್ಲಿ ಪತ್ರಿಕೆ ವರದಿಯನ್ನು ಆಧರಿಸಿ ಮಂತ್ರಿಗಳು ನೀವು ನೋಡಬಹುದು, ನಿನ್ನೇನು ಸತ ಹೇಳಿದ್ದಾರೆ, ಇಂಥ ವರದಿ ಬಂತು ಅಂತೇಳಿ ಸರ್ಕಾರದ ಮೇಲೆ ಆಗಿದೆ ಪತ್ರಿಕೆ ಮಹತ್ವ. ಮತ್ತೊಂದು ವಿಚಾರ ಅಂತ ಹೇಳಿದ್ರೆ, ಅದೇ ಹೇಳಿದೆ ನಾನು, ದಾಖಲೀಕರಣ ಇದೆ. ಹಲವು ಸಂದರ್ಭದಲ್ಲಿ ಪತ್ರಿಕಾ ವರದಿಯನ್ನ ಸಾಕ್ಷಿಯನ್ನಾಗಿ ಪರಿಗಣಿಸುತ್ತಿದೆ. ಅದರಲ್ಲೂ ಕೂಡ ಆಗಿತ್ತು. ನಾವು ಕೂಡ ಒಂದು ಘಟನೆಯಲ್ಲಿ ಒಂದು 2-3 ಜನ ಪತ್ರಕರ್ತರು ಕೋರ್ಟಿಗೆ ಹೋಗಿ ಸಾಕ್ಷಿ ಹೇಳಿದ್ದಾರೆ. ಯಾವುದಂತ ಹೇಳುವುದಿಲ್ಲ ನಾನು, ಇಲ್ಲಿ ಬೇಡ, ಅದು ಅಪ್ರಸ್ತುತಿ. ನಾವಿಲ್ಲಿ ಯಾಕೆ ಪತ್ರಿಕಾ ದಿನಾಚರಣೆ ಆಚರಣೆ ಮಾಡಿದ್ದೇವೆ ಅಂತ ಹೇಳಿದ್ರೆ, ಇಲ್ಲಿ ಜರ್ನಲಿಸಂ ಸ್ಟೂಡೆಂಟ್ ಇದ್ದಾರೆ, ಅವರಿಗೆ ನೆರವಾಗಲಿ ಅಂತ ಹೇಳ್ತಾ ಇದ್ದೇನೆ. ಇವತ್ತು ಜರ್ನಲಿಸಂ ಸ್ಟೂಡೆಂಟಿಗೆ ಸಾಕಷ್ಟು ಅವಕಾಶಗಳಿದೆ. ನೀವು ವರದಿಯನ್ನು ಬರೀಬಹುದು, ನಿಮ್ದೇ ಆದ ಯೂಟ್ಯೂಬ್ ಚಾನಲ್ ಅನ್ನು ಮಾಡಬಹುದು, ಆರ್ಟಿಕಲ್ ಬರಬಹುದು. ನೀವು ನಿಮ್ ಕಲ್ತ್ ಮುಗಿದ ನಂತರ ಡೆಸ್ಕ್ ಅಲ್ಲಿ ಏನು ಹುಬ್ಬಳ್ಳಿ ಇದೆ, ಬೆಂಗಳೂರು ಇದೆ, ಬೆಳಗಾವಿ ಇದೆ, ಅಲ್ಲಿ ಡೆಸ್ಕ್ ಅಲ್ಲಿ ನಿಮ್ಮನ್ನು ತಗೊಳ್ತಾರೆ. ನೀವು ಇನ್ ಡಿಸೈನ್ ಮತ್ತು ಪೇಜ್ ಮೇಕರ್ ಅನ್ನು ಕಲ್ತ್ರೆ, ಹೀಗೆ ಕಲ್ತ್ರೆ ಅದಕ್ಕೂ ಕೂಡ ಒಳ್ಳೆ ಪೇಜಿನೇಟರ್ ಆಗಿ ನೀವು ಅಲ್ಲಿ ಜಾಯ್ನ್ ಆಗಬಹುದು. ಒಳ್ಳೆ ಉತ್ತಮ ಸಂಬಳ. ಪತ್ರಿಕೋದ್ಯಮ ಈ ಒಂದು ವಿಷಯವೇ ಒಂದಿಷ್ಟು ಜನಜನಿತವಾದಂಥದ್ದು. ಆ ಹುದ್ದೆಯನ್ನ ಅಥವಾ ಆ ಕೆಲಸವನ್ನ ಆಯ್ಕೆ ಮಾಡಿಕೊಳ್ಳುವಾಗಲೇ ಆ ವ್ಯಕ್ತಿ ಮನಸ್ಸಿನಲ್ಲಿ ತೊಳಲಾಟ ಸ್ಟಾರ್ಟ್ ಆಗ್ತದೆ. ಇದನ್ನು ನಾನು ಹೇಗೆ ನಿಭಾಯಿಸಬಲ್ಲೆ ಅನ್ನುವಂಥದ್ದು. ಯಾಕೆಂದ್ರೆ ನನಗೂ ಸಹಿತ ನಾನು ವಿದ್ಯಾರ್ಥಿ ಜೀವನದಲ್ಲಿದ್ದಾಗ ಡಾಕ್ಟರ್ ಸರಾಫ್ರವರ ಸಾರಥ್ಯದಲ್ಲಿ ಒಂದು ಪತ್ರಿಕೆ ಇತ್ತು. ಅಲ್ಲಿ ಸಹಿತ ಸ್ವಲ್ಪ ಮಟ್ಟಿಗೆ ಕೆಲಸವನ್ನ ಮಾಡಿದ ಅನುಭವ ಇದೆ. ಅದರ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ. ಸಮಾಜದಲ್ಲಿ ಯಾವ ರೀತಿಯಲ್ಲಿ ಇರಬೇಕು ಅನ್ನುವುದ್ರ ಬಗ್ಗೆ ಗೊಂದಲ ನಮಗೆ ಏರ್ಪಾಡಾಗ್ತದೆ. ನಾವು ಯಾವ ರೀತಿಯಲ್ಲಿ ಇರಬೇಕು, ಸತ್ಯನೋ ಅಸತ್ಯನೋ, ಹೇಗೆ ನಾನು ಜೀವನವನ್ನ ಮಧ್ಯದಲ್ಲಿ ನಡೆಸ್ಕೊಂಡು ಹೋಗ್ಬೇಕು, ಯಾರ ಮಧ್ಯದಲ್ಲಿ ಹೇಗಿರಬೇಕು ಅನ್ನೋದರ ಗೊಂದಲ ಏರ್ಪಡ್ತದೆ. ಆದರೆ ಒಂದಂತೂ ಸತ್ಯ, ಪ್ರಜಾಪ್ರಭುತ್ವ ಏನು ಉಳಿಬೇಕು ಅಂತಂದ್ರೆ ಅದರ ರಕ್ಷಣೆಗಾಗಿ, ಅದರ ಕಾವಲುಗಾರರಾಗಿ ಪತ್ರಿಕಾ ರಂಗ ಬಲಾಢ್ಯವಾಗಿ ನಿಲ್ತದೆ. ಅದಕ್ಕೆ ಹೇಳ್ತಾರೆ ನಮ್ಮ ಪ್ರಜಾಪ್ರಭುತ್ವದ 4ನೇ ಅಂಗ ಅಂತ ಹೇಳಿಕೊಂಡು. ಹಾಗೆ ಈ ಒಂದು ಪತ್ರಿಕಾ ರಂಗ ಯಾರು ಅಸಹಾಯಕರಿರ್ತಾರೆ, ನಿರ್ಗತಿಕರಿರ್ತಾರೆ, ಅಥವಾ ಯಾರಿಗೆ ಅನ್ಯಾಯ ಆಗ್ತದೆ ಅದರ ಪರವಾಗಿ ನಿಲ್ತಾರೆ ಅನ್ನುವಂಥದ್ದು, ಅವರಿಗೆ ನ್ಯಾಯವನ್ನು ಒದಗಿಸಿಕೊಡ್ತಾರೆ ಅನ್ನುವಂಥದ್ದು ಸಹಿತ ಇದೆ. ಹಾಗೆ ನಮ್ಮಲ್ಲಿ ಅನೇಕ ಇಲಾಖೆಗಳಿವೆ, ಇಲಾಖೆಯ ಅಧಿಕಾರಿಗಳಿದ್ದಾರೆ, ಇಲಾಖೆಯ ಸಿಬ್ಬಂದಿಗಳಿದ್ದಾರೆ. ಅವರೆಲ್ಲರೂ ಸರಿಯಾದ ದಾರಿಯಲ್ಲಿ ಹೋಗುವಂಥದ್ದಕ್ಕೆ, ಸರಿಯಾದ ಮಾರ್ಗದಲ್ಲಿ ಹೋಗುವಂಥದ್ದು. ಏನಾದರೂ ಒಂದು ಅವಘಡ ಆದಾಗ ಯಾವುದೂ ಕೂಡ ಅನಿವಾರ್ಯ ಅಲ್ಲ, ಆಗ್ಬೋದು ಆಗದೆ ಇರ್ಬೋದು. ಆದರೆ ಆರಾಮಿಲ್ಲದೆ ಇದ್ದಾಗ ಅಥವಾ ಇವತ್ತಿನ ಒಂದು ಮೆಡಿಕಲ್. ಶ್ರೀ ಗಣೇಶ್ ಮಂಜಯ್ಯ ನಾಯ್ಕ 26 ವರ್ಷಗಳಿಂದ ಪತ್ರಿಕಾ ವಿತರಕರಾಗಿ
ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು ಪ್ರಜಾವಾಣಿ ಮತ್ತು ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಯಲ್ಲಿ ಮಳೆ ಗಾಳಿ ಚಳಿಯ ಮಧ್ಯೆಯೂ ಮನೆ ಮನೆಗೆ ತಲುಪಿಸುವ ಕೆಲಸ ಮಾಡುತ್ತಿರುವುದು ಶ್ಲಾಘನೀಯ. ಇಂದಿಗೂ ಕೂಡ ಸೈಕಲ್ನಲ್ಲಿ ಪತ್ರಿಕೆಯನ್ನು ವಿತರಿಸುತ್ತಿದ್ದಾರೆ. ಇವರು ಪತ್ನಿ, ಇಬ್ಬರು ಮಕ್ಕಳನ್ನು ಹೊಂದಿದ್ದು, ಒಬ್ಬ ಮಗ ಸುರೇಂದ್ರ ಕಾಲೇಜಿನಲ್ಲಿ ಬಿಕಾಂ ವ್ಯಾಸಂಗ ಮಾಡುತ್ತಿದ್ದಾರೆ. ಮತ್ತೊಬ್ಬರು ಮಂಗಳೂರಿನಲ್ಲಿ ಎಂಜಿನಿಯರಿಂಗ್ ಓದುತ್ತಿದ್ದಾರೆ. ಇವರು ತಾನು ಕಷ್ಟಪಡುತ್ತಿದ್ದರು ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸುವುದರ ಮೂಲಕ ಉತ್ತಮ ಕೆಲಸ ಮಾಡುತ್ತಿದ್ದಾರೆ. ಇವರ ಕಾರ್ಯ ನಿಜಕ್ಕೂ ಶ್ಲಾಘನೀಯ. ಶಿವಕರಿಗೆ ಸನ್ಮಾನ. ದಯವಿಟ್ಟು ಗಣ್ಯಮಾನ್ಯರು ಮುಂದೆ ಬರಬೇಕು.